ದೇವಾಯ ಹವಿಷಾಭಿಷೇಮ ದೇವರಿನ ಪರಿಣಾಮಕ್ಕೆ ನಷ್ಟವಾದ ಅವನ ಪ್ರೇರಣೆ ಇಲ್ಲದೆ ಯಾವುದೋ ಒಂದು ಕಟ್ಟಿ ಕೂಡ ಅದು ಬಾಳುತ್ತದೆ. ಆ ಉದನೇಶ್ವರನಿಗೆ ಬ್ರಹ್ಮಕಲಶೋತ್ಸವಕ್ಕೆ ಸಹಸ್ರಾರು ಮಂದಿಗಳು ಅವರವರದೇ ಆದಂತಹ ಸೇವೆಗಳನ್ನು ಅವರವರದೇ ಆದಂತಹ ವತಿಯಿಂದ ಹಲವಾರು ವ್ಯವಸ್ಥೆಗಳನ್ನು ಈ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳಲ್ಲಿ ಮಾಡಿಸಿಕೊಂಡಿದ್ದಾರೆ, ತೊಡಗಿಸಿಕೊಂಡಿದ್ದಾರೆ. ದೇವರಿಗೆ ಇಲ್ಲಿಯ ಪುಷ್ಪರಂದರಿರುವುದು, ದೇವರ ಗರ್ಭಗುಡಿಗೆ ತಾಮ್ರದ ಹೊದಿಕೆ ಇರ್ಬೋದು, ತೀರ್ಥಮಂಟಪ ಇರ್ಬೋದು, ಶಾಸ್ತ್ರಾರ ದೇವರಿಗೆ ಗುಡಿಯ ನವೀಕರಣ ಇರ್ಬೋದು, ಗುಡ್ಡಿಜಾತನಿಗೆ ಅವನ ಸಾನ್ನಿಧ್ಯಕ್ಕೆ ಬೇಕಾದಂತಹ ಮಂಟಪ ಹೊಸದಾಗಿ ನಿರ್ಮಾಣ ಇರುವುದು ಎಲ್ಲವೂ ಕೂಡ ಒಬ್ಬೊಬ್ಬರ ವತಿಯಿಂದ ನಡೆದು ಬಂತು. ಆ ಉದನೇಶ್ವರನ ಪ್ರೇರಣೆ ಎಂಬಂತೆ ಒಂದು 10 ದಿವಸ ಹಿಂದೆ ನಿಮ್ಮ ಕುಟುಂಬದವರು, ಮನೆಯವರು, ಹಿರಿಯರ ಅವರಲ್ಲಿ ಆ ಉದನೇಶ್ವರ ದೇವರಿಗೆ ಬ್ರಹ್ಮಕಲಶ ಪೂಜೆಗೆ ರಜತ ಕಲಶವನ್ನು ಸಮರ್ಪಣೆ ಮಾಡಬೇಕು ಎಂಬಂತಹ ಒಂದು ಸಂಕಲ್ಪವಿದೆ. ಆ ಸಂಕಲ್ಪವನ್ನು ನೀವು ಈಡೇರಿಸಿಕೊಡ್ತೀರಾ ಅಂತೇಳಿ ಅವರ ಕೇಳಿಕೊಂಡಾಗ ಅವರು ಸಂತೋಷದಿಂದ ಒಪ್ಪಿಕೊಂಡರು. ನಿಮ್ಮಲ್ಲಿ ಅದರಿಂದ ನೀವು ಅದನ್ನು ಮುಂದುವರಿಸಬೇಕಂತ ನಿಮ್ಮ ಹತ್ರ ಹೇಳಿದರು. ಅವರೆಲ್ಲರ ಪರವಾಗಿ ಇವತ್ತು ನಿಮ್ಮ ಕುಟುಂಬದ ಸರ್ವ ಸದಸ್ಯರ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ವಿಶೇಷವಾಗಿ ಚಿಕ್ಕಮ್ಮ, ಚಿಕ್ಕಪ್ಪ ಮತ್ತು ನಿಮ್ಮ ವತಿಯಿಂದ ಅಧಿಕ ಮೊತ್ತವನ್ನು ಕೆಲಸಕ್ಕೆ ವಿನಿಯೋಗಿಸಿಕೊಂಡಿದ್ದೀವಿ. ಬೃಹತ್ತಾದಂತಹ ಈ ಸೇವೆ ಆ ಭಗವಂತ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿದಂತಹ ಆ ಭಗವಂತನ ಪರಿಪೂರ್ಣ ಅನುಗ್ರಹದಿಂದ ನಿಮ್ಮ ಕುಟುಂಬ ಜೀವನದಲ್ಲಿ ಬರುವಂತಹ ಯಾವ ಕಷ್ಟ ಕಾರ್ಪಣ್ಯಗಳು ಅದೆಲ್ಲವೂ ಕೂಡ ಪರಿಹಾರವಾಗಬೇಕು. ಎಲ್ಲರೂ ಕೂಡ ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ಮಾಡುವಂತಹ ಆ ಸೌಭಾಗ್ಯ ಪ್ರಾಪ್ತಿಯಾಗಬೇಕು. ಬ್ರಹ್ಮಕಲಶಾಭಿಷೇಕ, ಸಹಸ್ರ ಕಲಶಾಭಿಷೇಕಗಳಿಂದ ತೃಪ್ತನಾದಂತಹ ಆ ಉದನೇಶ್ವರ ಮುಂದೆ ನಿಮ್ಮ ಕುಟುಂಬ ಆ ಚಂದ್ರಾರ್ಥ ಪರ್ಯಂತ ಧನ, ಕನಕ, ವಸ್ತು, ವಾಹನಾದಿ ಸಂಪತ್ತುಗಳ ಅಭಿವೃದ್ಧಿಯೊಂದಿಗೆ ಮಕ್ಕಳಿಗೆ ಆ ಚಂದ್ರಾರ್ಥ ಪರ್ಯಂತ ಆ ದೇವರಿಗೆ ಮುಂದೆ ಎಲ್ಲ ವಿಶೇಷ ದಿನಗಳನ್ನು ಸೇವೆಯನ್ನು ಮಾಡೋದಕ್ಕೆ ಅದನ್ನು ಉಪಯೋಗ ಮಾಡಿಕೊಂಡು ಬರ್ತಾರೆ. ಆ ಮಾಡಿದಂತಹ ಸೇವೆಯಲ್ಲಿ ನಿಮ್ಮದು ಒಂದು ಪಾಲಾಗಿ ಸದಾಕಾಲ ನಿಮ್ಮ ಕುಟುಂಬಕ್ಕೆ ಆ ಭಗವಂತನ ಶ್ರೀರಕ್ಷೆ ಪ್ರಾಪ್ತಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕಲಶವನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದೇವೆ. ನಾಡಿನ ದಿವಸ ನಮ್ಮ ಈ ಕ್ಷೇತ್ರದ ತಂತ್ರಿಗಳು ಅದರಲ್ಲಿ ಬ್ರಹ್ಮಕಲಶ ಪೂಜೆಯನ್ನು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಓಂ ಹಿರಣ್ಯಪಾತ್ರಂ ಮಧೋ ಪೂರ್ಣಂ ದಧಾತಿ ಮಧವ್ಯೋ ಭಾದೀತಿ ಏಕಧಾ ಬ್ರಹ್ಮಣ ಉಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದಧಾತಿ. ಒಳ್ಳೆ ಮನಸ್ಸಿಗೆ ಸಂತೋಷದಿಂದ ಸಮರ್ಪಣೆ ಮಾಡಿದ್ದೀವಿ. ನಿಮಗೆ ಭಗವಂತ ವಿಷಯಗಳನ್ನು ದೇವಾಲಯ ಇಷ್ಟಾರ್ಥೆಲ್ಲವನ್ನು ಕೂಡ ಈಡೇರಿಸಿಕೊಟ್ಟಿದ್ದು ನನ್ನ ಈ ವರ್ಷದ ನೇಮೋತ್ಸವದ ಐಕ್ಯೊತ್ತಿಗೆ ನಾನು ಮಾಡ್ತಿರೋರು ಐಕ್ಯ ತುಂಬೆ ಆ ದೈವವು ಆ ಆಭರಣವಾದಂತಹ ಆ ಮೊಗಲು ಇನಿ ಸಮರ್ಪಣೆ ಮಾಡ್ಕೊಳ್ಳುವಂಥ ಸಂಕಲ್ಪ. ಆ ಸಮರ್ಪಣೆ ಮಾಡ್ತಾನೆ ಆ ಮೊಗಲು ಬೆಲ್ಲಂಡಿ ಆ ತಿರುಚಾಮುಂಡಿ ದೈವದ ಕರ್ತವ್ಯ ಇದು ಧಾರಣೆ ಮಾಡಬೇಕು. ಆ ಮಾತನಾಡಿಗೆ ಪರಿಪೂರ್ಣವಾದ ಆ ನರ್ತಕನ ಶರೀರವು ಆ ತಿರುಚಾಮುಂಡಿ ಆವೇಶವಾದ ಆ ಸಮರ್ಪಣ ಅನುಭವ ನಾವು ಸತ್ಯವಾದ ನೆಕ್ಕಿನ ಕುಟುಂಬವು ಪ್ರಾಪ್ತಿಯಾವರು ಅನುಗ್ರಹ ಆ ಮಂಜಲದ ಪ್ರೋತ್ಸಾಹ ಸ್ವೀಕಾರ ಮಾತನಾಡಿಗೆ ಕುಟುಂಬ ಸಮಸ್ತ ದುರಿತಗಳು ಮಾಂತ ಪರಿಹಾರವಾದ ಮಾಂತೇರಿಗಳ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಐಕ್ಯಬದ್ಧದ ಜೀವನ ಅಂತೆಯೇ ಲೋಕರ ಕಾವಲು, ಕಂಚುಗಳ ಕಾವಲು, ಮಾತೃಭಕ್ಷಣ, ಉದ್ಯೋಗ ಕಾವಲು, ಕೃಷಿಯ ಕಾವಲು ಅವೇ ರೀತಿಯ ತೊಂದರೆ ಇದೆಯಂತೆ ಹೆಚ್ಚಿನ ರೀತಿ ಸುಖ, ಶಾಂತಿ, ನೆಮ್ಮದಿ ಜೀವನ ಯೋಗ ಭಾಗ್ಯ ಪ್ರಾಪ್ತಿಯಾವರು ಆ ಮಗ ಸಮರ್ಪಣೆ ಮಾತನಾಡಿ ನಿಖಿಳದ ಆ ದೈವದ
ಆ ಒಂದು ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಸ್ತಾವ ಅಂದರೆ ಗ್ರಾಮಾಧಿಪತಿ ಕ್ಷೇತ್ರಾಧಿಪತಿ ಆಗಿದ್ದು ಆ ಉದನೇಶ್ವರ ದೇವ ಹುಟ್ಟಿದಾದ ಬ್ರಹ್ಮಶಾಸ್ತ್ರ ದೇವತಾ ಶಕ್ತಿಗಳು ಮಿತ್ರಗಳು ಸದಾಕಾಲ ರಕ್ಷಣೆ ಮಾಡ್ಕೊಂಡು ಬರೋದು ಅನ್ನೋದು ಈ ಸಂದರ್ಭ ಸಮಸ್ತರು ಪ್ರಾರ್ಥನೆ ಮಾತಾಡ ನಾನು ಯಾವುದು